ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತು ಮತ್ತು ಭೂಮಿ ಇಬ್ಬರೂ ರೂಮಿಗೆ ಬರ್ತಾರೆ. ರೂಮಿಗೆ ಬಂದು ನೋಡಿದ್ರೆ ಅವ್ರದ್ದು ಫಸ್ಟ್ ನೈಟ್ ಥರ ಎಲ್ಲ ಫುಲ್ಲು ರೆಡಿಯಾಗಿರುತ್ತೆ. ಅದನ್ನ ನೋಡ್ಬಿಟ್ಟು, ಏನು ಫಸ್ಟ್ ನೈಟು ನನ್ನ ತಮ್ಮಂಗೆ ಅಥವಾ ನನಗೆ, ಅವ್ರ ಜೊತೆ ನನಗೂ ಸೇರಿಸಿ ಫಸ್ಟ್ ನೈಟ್ಗೆಲ್ಲ ರೆಡಿ ಮಾಡಿಬಿಟ್ಟಿದ್ಯಾ ಅಂತ ಭೂಮಿನ ಕೇಳ್ತಿರ್ತಾನೆ. ಏನು ಸಾಹೇಬ್ರೆ, ಏನು ಆಟ ಆಡ್ತಾಯಿದ್ದೀರಾ? ನಿಮ್ಮ ವಿಕೃತ ಮನಸ್ಸು ಏನಾದರೂ ಜಾಗೃತ ಆಗ್ಬಿಟ್ಟು ನೀವೇ ಏನಾದರೂ ಎಲ್ಲದಕ್ಕೂ ರೆಡಿ ಮಾಡಿದ್ದೀರಾ ಹೆಂಗೆ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನಾನಂತೂ ಈ ಥರ ಎಲ್ಲ ಮಾಡೋದಲ್ಲ, ಇಮ್ಯಾಜಿನ್ ಮಾಡ್ಕೊಳೋದಿಲ್ಲ. ಅದು ಇಷ್ಟು ಕೆಟ್ಟೋಡ ರೀತಿಯಲ್ಲಿ ನಾನು ಯಾವತ್ತೂ ಅಲಂಕಾರ ಎಲ್ಲ ಮಾಡಲ್ಲ. ನಾನು ಇಷ್ಟೊಂದು ಕೆಟ್ಟ ಟೇಸ್ಟ್ ಇಲ್ಲಪ್ಪ ನನಗೆ ಅಂತ ಹೇಳ್ತಾ ಇರ್ತಾನೆ. ಮತ್ತು ಯಾರು ಇದನ್ನೆಲ್ಲ ಮಾಡಿದ್ದು, ಫಸ್ಟು ಕಿತ್ತಾಕರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗಿಬ್ಬರು ಸೇರಿಕೊಂಡು ಅಲ್ಲಿ ಅಂಟಿಸಿರೋ ಹೂವುಗಳು ಎಲ್ಲನೂ ಕಿತ್ತಾಕ್ತಾ ಇರ್ತಾರೆ. ಆಚೆಗಡೆ ನೋಡಿದ್ರೆ ಸತ್ಯ ಮತ್ತು ಮನೆಯವರು ಈಗ ಅಜಿತು ಮತ್ತು ಭೂಮಿ ಒಂದಾಗ್ತಾರೆ. ಅವರಿಬ್ಬರೂ ಚೆನ್ನಾಗಿರಬೇಕು, ಅವ್ರನ್ನು ಇಬ್ಬರ ಮಧ್ಯೆ ಎಲ್ಲ ಒಳ್ಳೇದಾಗತ್ತೆ ಅಂತ ಎಲ್ಲ ನಂಬ್ಕೊಂಡಿರ್ತಾರೆ. ಇವ್ರು ನೋಡಿದ್ರೆ ಹಿಂಗೆ ಜಗಳ ಆಡ್ತಾ ಇರ್ತಾರೆ. ಆವಾಗ ಇಮಿಡಿಯೇಟ್ಲಿ ಸಂಗೀತ ಮತ್ತು ಸತ್ಯ ಅವರೆಲ್ಲರೂ ಬರ್ತಾರೆ. ಏನ್ರು ಇದು, ಏನೋ ಮಾಡೋಕ್ಕೆ ಕೊಟ್ಟಿದ್ದೀರಾ, ಏನಾಯಿತು ನಿಮಗೆ, ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅಜಿತು ಫನಿಯಾಗಿ ಕತ್ಮೇಲೆಲ್ಲ ಹಾರ ಹಾಕ್ಕೊಂಡಿರ್ತಾನೆ. ಭೂಮಿನೂ ಹಾರನಾಗ ಒಂದು ಹೆಗ್ಲ ಮೇಲೆ ಹಾಕೊಂಡಿರ್ತಾಳೆ. ಅದನ್ನೆಲ್ಲ ನೋಡ್ಬಿಟ್ಟು, ಏನರೋ ನಿಮ್ಮ ಅವಸ್ಥೆ, ನೀವಿಬ್ಬರೂ ಚೆನ್ನಾಗಿರಲಿ, ನೀವೂ ಫಸ್ಟ್ ನೈಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರೆ ಏನೋ ಇದು ಅಜಿತ, ಎಲ್ಲನೂ ಹಾಳು ಮಾಡಿದ್ದೀರಲ್ಲೋ ಅಂತ ಕೇಳ್ತಾ ಇರ್ತಾರೆ. ನೀನಾದರೂ ಹೇಳೋದಲ್ವಮ್ಮ ಇವನಿಗೆ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅತ್ತೆ ಅಂತ ಅವಳು ಏನು ಮಾತಾಡ್ದೆ ಹಿಂಗೆ ನಿಂತಿರ್ತಾಳೆ. ಅಯ್ಯೋ ಅಮ್ಮ, ನೀನು ಸ್ವಲ್ಪ ನನ್ನ ಕೇಳಿಲ್ಲ, ನಾನು ಹೇಳ್ತೀನಿ. ನಾನು ಸ್ವಲ್ಪ ಹಿಂಗೇನೆ ಅಮ್ಮ, ನನಗೆ ಇದು ಹೂವನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕ್ಬಿಟ್ಟು ವೇಸ್ಟ್ ಮಾಡಬಾರ್ದು, ಅದನ್ನ ತೆಗೆದುಬಿಟ್ಟು ಇಲ್ಲೇ ಹಾಕ್ಕೊಳ್ಳೋಣ ಅಂತ ನಾವು ಹಿಂಗೆಲ್ಲ ಮಾಡ್ತಿದ್ವಿ ಅಮ್ಮ, ಆ ಥರ ಎಲ್ಲ ಏನಿಲ್ಲ, ನಾವು ಇರೋದೇ ಹಿಂಗೆ ಅಮ್ಮ ಅಂತ ಹೇಳ್ತಿರ್ತಾನೆ. ಅವಾಗ ಅಯ್ಯೋ, ಈಗೊಂದು ಕಾಲದ ಮಕ್ಕಳು ಅದೇನು ಮಾಡ್ಕೊತಿರೋ ಏನೋ, ನನಗಂತೂ ಒಂಚೂರು ಗೊತ್ತಿಲ್ಲಪ್ಪ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಅದು ಹಂಗಲ್ಲಮ್ಮ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ. ನೀನು ಬಾರ ಇಲ್ಲಿ ಅಂತ ಹೇಳ್ಬಿಟ್ಟು ಸತ್ಯ ಆಚೆಗಡೆ ಕರ್ಕೊಂಡು ಹೋಗ್ತಾನೆ ಅಜಿತ್ನ. ಸಂಗೀತ ಭೂಮಿನ ಕೇಳ್ತಾಳೆ, ಏನಮ್ಮ ನನ್ನ ಮಗ ಏನಾದರೂ ನಿನ್ನ ಜೊತೆ ಕಿತ್ತಾಡ್ಕೊಂಡಿದ್ದಾನ, ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂತ ಕೇಳ್ತಾರೆ. ಇಲ್ಲ ಅತ್ತೆ, ಆ ಥರ ಎಲ್ಲ ಏನಿಲ್ಲ, ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ, ನಾವು ಆ ಥರ ಎಲ್ಲ ಏನೂ ಕಿತ್ತಾಡ್ಕೊಂಡಿಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಏನೋಪ್ಪ, ನನಗಂತೂ ಒಂಚೂರು ಗೊತ್ತಾಗ್ತಿಲ್ಲ ನೀವಿಬ್ಬರು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಸಂಗೀತ ಹೇಳ್ತಿರ್ತಾರೆ. ಇಲ್ಲಿ ಆಚೆಗಡೆ ಸತ್ಯ ಹೇಳ್ತಾ ಇರ್ತಾನೆ. ಅಲ್ಲೋ ಮಾರಯ್ಯ, ನಿಂಗೆ ಒಂಚೂರಾದರೂ ಬುದ್ಧಿ ಬೇಡವಾ? ನೀವಿಬ್ಬರು ಈ ಥರ ಎಲ್ಲ ಮಾಡೋದ್ರಿಂದ ಮನೆಯವ್ರು ಏನು ಅನ್ಕೊತಾರೆ, ಸಂಗೀತಮ್ಮನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ. ಡಾಕ್ಟ್ರು ನಿಮ್ಗೆ ಹೇಳಿದ್ದಾರೆ, ಅವ್ರಿಗೆ ಯಾವುದೂ ಆಗೋಂಥ ವಿಷಯನ ಹೇಳ್ಬೇಡಿ, ಅವ್ರ ಮುಂದೆ ಎಲ್ಲನೂ ಖುಷಿಯಾಗಿರಬೇಕು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀನು ನೋಡಿದ್ರೆ ಈ ಥರ ಅವ್ರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾಯಿದ್ರೆ ಅವ್ರಿಗೆ ಆರೋಗ್ಯ ಏನಾಗಬೇಕು ಅಂತ ನಿಂಗೊಂಚೂರಾದ್ರು ಗಮನ ಇಲ್ವೇನೋ ಅಜಿತ ಅಂತ ಹೇಳ್ತಿರ್ತಾನೆ. ಅಯ್ಯೋ ಸತ್ಯಣ್ಣ, ನಾನು ಬೇಕು ಅಂತ ಹಂಗೆಲ್ಲ ಮಾಡಲಿಲ್ಲ ಅಂತ ಇವನು ಹೇಳ್ತಿರ್ತಾನೆ. ರೂಮಿಗೆ ವಾಪಸ್ ಬರ್ತಾನೆ. ಅವಾಗ ಆ ರೂಮನ್ನೆಲ್ಲ ಒಂದು ರೇಂಜಿಗೆ ರೆಡಿ ಮಾಡಿರ್ತಾರೆ. ಅವಾಗ ಸಾಹೇಬ್ರೆ, ಯಾಕೆ ನಿಮಗೆ ಇವೆಲ್ಲ ಬೇಕಾಗಿತ್ತಾ, ನಾವು ಈ ಥರ ಮಾಡ್ಕೊಬಾರ್ದಾಗಿತ್ತು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅವಾಗ ಎಲ್ಲ ನಿನ್ನಿಂದನೇ ಆಗಿತ್ತು, ನೀನು ಅಲ್ಲಿ ಆ ಥರ ಜೋರು ಮಾಡಿಲ್ಲ ಅಂತಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ನಾನೇ ಹೇಳಿ ಎಲ್ಲ ಮಾಡಿಸಿರೋ ಥರ ನನ್ನ ಮೇಲೆ ಕೂಗಾಡ್ತಾ ಇದ್ದೆ, ಅದಕ್ಕೆ ನಾನು ಆ ಥರ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಭೂಮಿ, ಆಯಿತು ನಾನು ಮಲ್ಕೊತೀನಿ, ನೀವು ಮಲ್ಕೊಳ್ಳಿ, ನನಗೂ ಬೆಳಗ್ಗೆಯಿಂದ ಓಡಾಡಿ ಎಲ್ಲ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಅವಳ ಪಡ್ಗಳು ಹಾಸ್ಕೊತಾಳೆ. ಆದ್ರೂ ಅವಳಿಗೆ ಮಲ್ಕೊಂಡಿರ್ಬೇಕಾದ್ರೆ ಯೋಚನೆ ಆಗ್ತಾ ಇರುತ್ತೆ. ನನ್ನ ಅತ್ತೆ ನೋಡಿದ್ರೆ ಇಷ್ಟೊಂದು ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ನಾನು ಇವಾಗ ಇವ್ರ ಮನೆ ಬಿಟ್ಟು ಹೋಯಿತು, ನಾನು ಮತ್ತೆ ಬರಲ್ಲ ಅಂದರೆ ಏನಾಗುತ್ತೋಪ್ಪ ಅಂತ ಯೋಚನೆ ಮಾಡ್ಕೊಂಡಂಗೆ ಅವಳು ಮಲ್ಕೊತಾಳೆ. ಮಾರ್ನಿಂಗ್ ಅಜ್ಜಿತ್ತು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಭೂಮಿ, ಇವಾಗ ನೀನು ಟ್ರೈನಿಂಗ್ಗೆ ಅಂತ ಹೊಂಟೋದ್ರೆ ಮತ್ತೆ ನೀನು ವಾಪಸ್ ನಮ್ಮ ಮನೆಗೆ ಬರೋದಿಲ್ಲ ಅಂತ ಕೇಳ್ತಾ ಇರ್ತಾನೆ. ಅವಾಗ ಮತ್ತೆ ನಾನು ಈ ಮನೆಗೆ ವಾಪಸ್ ಬರಬೇಕಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅಮ್ಮನ ವಿಷಯಕ್ಕೋಸ್ಕರ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳದೆ ಬೇರೆ ದಾರಿ ಇಲ್ಲ. ಇವಾಗ ಅಜಿತ್ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡು, ದಯವಿಟ್ಟು ಈಗ ನೀನು ಇಲ್ಲೇ ಇರೋ ಭೂಮಿ, ನಾನು ನೀನು ಮದುವೆ ಆಗಿರೋರ ಥರನೇ ಇರೋಣ ಅಂತ ಅವಳನ್ನ ರಿಕ್ವೆಸ್ಟ್ ಮಾಡ್ಕೊತಾನೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.